ಸಿರಾಜ್ ಅವರೇ, ನನ್ನ ಮೊದಲ ಪ್ರಶ್ನೆ ನಿಮ್ಗೇನೆ. ನನಗೆ ನೀವು ಹೇಳ್ತಾ ಇದ್ರಿ ಆಡಿಯೋ ನಾವು ಮಾತಾಡಿರೋದಲ್ಲ, ಜಮೀರ್ ಸಾಹೇಬ್ರು ಯಾವಾಗ್ಲೂ ಆತರ ಹೇಳೇ ಇಲ್ಲ, ಪಕ್ಷದ ಪರವಾಗಿ ಯಾವಾಗ್ಲೂ ಕೆಲಸ ಮಾಡ್ತಾ ಇದ್ರು ಅಂತ. ಇಷ್ಟು ದಿನ ಇಲ್ದೇ ಇರುವಂತ ಈ ಆಡಿಯೋ ಈಗ ಆಲ್ ಆಫ್ ಎ ಸಡನ್ ಎಲ್ಲಿಂದ ಬಂತು? ಅದೇ ಮೇಡಮ್, ಈಗ ಷಡ್ಯಂತ್ರ ನಡೆಸಕ್ಕೆ ಈ ಕೆಲಸ ಮಾಡಿದ್ದಾರೆ ಯಾರು. ಈಗ ಪ್ರಮಾಣ ವಚನ ಇದೆ, ಒಂದೆರಡು ದಿವಸ ಬಿಟ್ಟು ಇಂಥ ಟೈಮಲ್ಲಿ ಅದು ಏನಾರ ಒಂದು ಮಾಡೋಣ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಡೀತಿರುವ ಈಗ ಇದು ಟ್ರೆಂಡ್. ಅದರಲ್ಲಿ ಏನೇನ್ ಯಾರ್ಯಾರು ಮಾಡ್ತಾರೆ, ನಮ್ಮ ನಮ್ಮ ಧ್ವನಿಗಳು ತಗೊಂಡು ಜಮೀರ್ ಸಾಹೇಬ್ರ ಧ್ವನಿ ನಮ್ಮ ಧ್ವನಿಗೆ ಇದು ಮಾಡಿ ಅದು ಒಂದು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಮೇಡಮ್. ಅದು ನಾವಂತೂ ಆತರ ಯಾವತ್ತು ಮಾತಾಡಿಲ್ಲ, ಸಾಹೇಬ್ರು ಆತರ ಯಾವತ್ತು ಹೇಳಿಲ್ಲ. ಯಾವಾಗ ಮಾತಾಡಿದ್ರು ಕೂಡ ಅವರು ಅಲ್ಲಿ ಪಕ್ಷ ಗೆಲ್ಬೇಕು, ಪಕ್ಷ ಗೆಲ್ಲಿಸ್ಬೇಕು ಅಷ್ಟೇ ಹೇಳಿದಾರೆ ವಿನಃ ಪಕ್ಷ ವಿರೋಧ ಮಾತುಗಳನ್ನು ಯಾವತ್ತು ನಮ್ ಜೊತೆಗೆ ಮಾತಾಡಿಲ್ಲ ಅವರು. ಸಿರಾಜಿ, ಪಕ್ಷ ಗೆಲ್ಲಿಸ್ಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಆ ವಿಚಾರದಲ್ಲಿ ಕೆಪಿಸಿಸಿ ಕೈಗೆ ಒಂದಷ್ಟು ರಿಪೋರ್ಟ್ಸ್ ಹೋಯ್ತಲ್ಲ, ಅದಾದ್ಮೇಲೆ ಯಾಕೆ ಇಬ್ರನ್ನ ಅಲ್ಲಿಂದ ಪಕ್ಷದಿಂದ ಹೊರಗಡೆ ಹಾಕುವಂತ ಕೆಲಸ ಆಯ್ತು? ಅದು ಇನ್ನೂವರೆಗೂ ಹೇಳಿಲ್ಲಲ್ಲ ಮೇಡಮ್. ಪಕ್ಷದಲ್ಲಿ ಏನ್ ಚಟುವಟಿಕೆ ಮಾಡಿದೀವಿ ವಿರೋಧ ಅಂತ ಯಾರಿಗೂ ಹೇಳಿಲ್ಲ ಅವರು. ಹೇಳ್ದೇನೆ ತೆಗೆದು ಹಾಕ್ಬಿಟ್ರ ಹಾಗಾದ್ರೆ? ಹೌದು, ಏನು ರೀಸನ್ ಕೊಟ್ಟಿಲ್ಲ, ಪಕ್ಷದಿಂದ ಹೊರಗೆ ಹಾಕಿದ್ದಾರೆ. ಇದೇ ವಿಚಾರಕ್ಕೆ ಅಂತ ಅಲ್ವಾ? ಪ್ರೈಮಾ ಫೇಸಿ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಅಂತಾನೆ ಗೊತ್ತು ಅಲ್ವಾ ನಿಮ್ಗೆ? ಪ್ರೈಮಾ ಫೇಸಿ ಏನಿದೆ ಅಂತ ಗೊತ್ತು. ಮತ್ತು ಅಲ್ಲಿ ಜಮೀರ್ ಎಸ್ಡಿಪಿಐ ಸಪೋರ್ಟ್ ಮಾಡಿದ್ರು ಅನ್ನೋ ಗಂಭೀರ ಆರೋಪ ಜಮೀರ್ ಮೇಲಿತ್ತು. ಜಮೀರ್ ಅಲ್ಲಿ ಕ್ಯಾಂಪೇನ್ ಮಾಡ್ಲಿಕ್ಕೆ ಬರ್ಲಿಲ್ಲ, ಆಮೇಲೆ ನಾಮಕಾವಸ್ಥೆಗೆ ಒಂದ್ ದಿವಸ ಬಂದು ಎಸ್ ಮಲ್ಲಿಕಾರ್ಜುನ್ ಮನೆಗೆ ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಸೀದಾ ಹೋದ್ರು. ಏನೇನ್ ಇನ್ಸಿಡೆಂಟ್ ಆಗಿದೆ ಎಲ್ಲವೂ ಗೊತ್ತಿದೆ. ಹೆಂಗ್ ಹೇಳ್ತೀರಾ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ? ಯಾವ ಆಧಾರದ ಮೇಲೆ ನೀವು ಹೇಳ್ತಾ ಇದ್ದೀರಾ? ಮತ್ತು ಒಂದ್ ನಿಮಿಷ, ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರೆ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ? ಮೇಡಮ್, ಒಂದು ಕ್ಲಾರಿಫಿಕೇಶನ್ ನಿಮ್ಗೆ ಹೇಳ್ತೀನಿ. ಜಮೀರ್ ಸಾಹೇಬ್ರು ದಾವಣಗೆರೆಗೆ ಬರ್ಲಿಲ್ಲ ಅಂತ ಹೇಳಿ, ಪ್ರಚಾರಕ್ಕೆ ಬರ್ಲಿಲ್ಲ ಅಂತ ಹೇಳಿ ಒಂದು ಇದು ಇದೆ. ದಾವಣಗೆರೆಗೆ ಜಮೀರ್ ಸಾಹೇಬರು ಬರೋದೇ ಒಂದು ಪ್ರಚಾರ ಇತ್ತು. ಇದು ಮುಖ್ಯವಾದ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ದಾವಣಗೆರೆಯಲ್ಲಿ ಸಮಾಜದಲ್ಲಿ ಅಸಮಾಧಾನ ಇದ್ದಿದ್ದು ಬಹಳ ಹೈ ಪಿಚ್ಚಿಗೆ ಹೋಗಿತ್ತದು. ಆ ಜಮೀರ್ ಸಾಹೇಬ್ರು ಬಂದ್ರೆ ಅದು ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ಅಷ್ಟು ಸುಲಭವಾಗಿ ರಿಪೋರ್ಟ್ ಇಲ್ದಂಗೆ ಹೇಳ್ತಿದ್ದಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಸಿದ್ದರಾಮಯ್ಯ ಸಾಹೇಬ್ರು, DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ಎಲ್ಲರೂ ಹೇಳಿದ್ರು ಜಮೀರ್ ಅವರು ದಾವಣಗೆರೆಗೆ ಬಂದೇ ಬರ್ತಾರೆ ಅಂತ. ಅಷ್ಟು ಹಿಂದೆ ಬೆಳವಣಿಗೆ ಆದ್ರೂ ಕೂಡ ಜಮೀರ್ ಅಹಮದ್ ಅವರು ಅವೆಲ್ಲ ಮರೆತು ಸೀದಾ ದಾವಣಗೆರೆಗೆ ಬಂದಿದ್ದು ಬಾತಿ ಹೈವೇಯಿಂದ ದಾವಣಗೆರೆ ಹೇಳ್ತೀನಿ ಮೊಹಮ್ಮದ್, ನೀವು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ. ಕ್ಯಾಂಪೇನ್ ಸಂದರ್ಭದಲ್ಲಿ ಒಂದು ದಿನಾನು ಜಮೀರ್ ಬಂದು ಸಮರ್ಥ ಪರವಾಗಿ ಕ್ಯಾಂಪೇನ್ ಮಾಡಿಲ್ಲ. ವೆರಿ ಕ್ಲಿಯರ್. ನಿಮ್ಮ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಬಹಳ ವಿರೋಧ ಇದ್ದಾಗ ಯಾವ ಸಲೀಂ ಅಹಮದ್ ಬಂದಿದ್ರು ಮತ್ತೆ ಯಾರು ಬಂದಿದ್ರು ನಿಮ್ಗೆ ಗೊತ್ತಿದೆ. ಯಾರು ಬಂದು ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು ಅದು ನಿಮ್ಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಜಮೀರ್ ವಿರುದ್ಧ ಏನೆಲ್ಲ ಮಾತುಗಳು ಬಂತು. ಜಮೀರ್ ಅವಾಗ ಕೇರಳ, ಅದೇ ಟೈಮಲ್ಲಿ ಕೇರಳ ಹೋಗ್ಬೇಕು, ಅಲ್ಲಿಗೆ ವೇಣುಗೋಪಾಲ್ ಹೋಗಕ್ ಹೇಳಿದಾರೆ ಅಂತ ಅದನ್ನ ಎಸ್ಕೇಪ್ ಆದ್ರು ಆ ರೀಸನ್ ಕೊಟ್ಟು. ಬಟ್ ದ ರೀಸನ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್ ಅನ್ನೋದು ಎಲ್ರಿಗೂ ಗೊತ್ತು. ಸಿರಾಜ್, ಈಗ ಹೇಳ್ತಾ ಇದ್ದೀನಲ್ಲ ಮೇಡಮ್, ನಾನು ಬಹಳ ಇದರಿಂದ ಹೇಳ್ತಾ ಇದ್ದೀನಿ ನಿಮ್ಗೆ. ಅದು 4ನೇ ತಾರೀಕು ಸಾಹೇಬ್ರು ಫೋನ್ ಮಾಡಿದ್ರು, 5ನೇ ತಾರೀಕು ದಾವಣಗೆರೆಗೆ ಬಂದ್ರು ಅವರು. ಬಾತಿ ಅಂತ ಒಂದು ಔಟ್ಸ್ಕರ್ಟ್ ಅಲ್ಲಿ ಏರಿಯಾ ಇದೆ, ಅಲ್ಲಿಂದ ಸೇರಿ ಶಾಮನೂರ್ ಬೈಪಾಸ್ ತನಕ ಜನಸಾಗರ ಇತ್ತು. ಅವತ್ತು ರೋಡ್ ಶೋ ಆಯ್ತು ಸಾಹೇಬ್ರದು. ಅಲ್ಲಿಂದ ರೋಡ್ ಶೋ ಮುಖಾಂತರ ಮಲ್ಲಣ್ಣ ಅವ್ರ ಮನೆಗೆ ಹೋದ್ರು ಸಾಹೇಬ್ರು. ಅಲ್ಲಿ ಊಟ ಮಾಡಿ ಸಮರ್ಥ ಅವರಿಗೆ ಗೆಲ್ಲಿಸ್ಬೇಕಂತ ಹೇಳಿ ಪ್ರೆಸ್ ಮೀಟ್ ಮಾಡಿ ಮತ್ತೆ ಅಲ್ಲಿಂದ ಹೊರಟಿ ಸೀದಾ ಬಾಗಲಕೋಟೆಗೆ ಹೋದ್ರು ಸಾಹೇಬ್ರು. ಅದು ಬಂದಿದ್ದೇ ಒಂದು ಬಹಳ ಆಶ್ಚರ್ಯಕರ. ಅವತ್ತು ಬರೋದಿಲ್ಲ ಅಂತ ಹೇಳಿ ಏನ್ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರು, ಅವ್ರು ಬಂದು ಹೇಳಿ ಎಲ್ಲಾರ್ಗು ಹೇಳಿ ಎಲ್ಲ ಯುವಕರಿಗೆ ಒಂದು ಸಂದೇಶ ಕೊಟ್ಟು ಯಾವುದೇ ಕಾರಣಕ್ಕೆ ಸಮರ್ಥ ಗೆಲ್ಬೇಕು, ನಾನ್ ಗೆದ್ದಂಗೆ ಸಮರ್ಥ ಗೆದ್ರೆ ಅಂತ ಹೇಳಿ ಒಂದು ಸಂದೇಶ ಕೊಟ್ಟಿದ್ದಕ್ಕೆ 5700 ಅಂತರದಿಂದ ನಮ್ಮ ಕ್ಯಾಂಡಿಡೇಟ್ ಸಾಮ್ನೂರ್ ಸಮರ್ಥ ಅವ್ರು ಗೆದ್ದಿರೋದು. ಖಂಡಿತ ಹೇಳ್ತೀನಿ ಸಿರಾಜ್, ನೀವೇನ್ ಹೇಳ್ತಾ ಇದ್ದೀರಾ, ದಾವಣಗೆರೆಯನ್ನ ಕಾಂಗ್ರೆಸ್ ಕೈ ಬಿಟ್ಬಿಟ್ಟಿತ್ತು ಆಲ್ರೆಡಿ. ದಾವಣಗೆರೆ ಬೈ ಎಲೆಕ್ಷನ್ ಇದೆಯಲ್ಲ, ಕಾಂಗ್ರೆಸ್ ಆಲ್ರೆಡಿ ಕೈ ಬಿಟ್ಟಿತ್ತು. ಕಾಂಗ್ರೆಸ್ ವಿರೋಧ ಮತವನ್ನ ಅಲ್ಪಸಂಖ್ಯಾತರು ಅಲ್ಲಿ ಬಹಳ ನೇರವಾಗಿ ಹೇಳಿದ್ರು, ಈ ಸಲ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿ. ಬಹಳ ವಿರೋಧ ಇತ್ತು, ಡೈರೆಕ್ಟ್ ಆಗಿ ಹೇಳಿದ್ರು ನಾವು ಸಪೋರ್ಟ್ ಮಾಡಲ್ಲ, ಯಾಕಂದ್ರೆ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕಾಗಿತ್ತು ಅಂತ. ಬಟ್ ಈ ವಿಚಾರದಲ್ಲಿ ಸಮರ್ಥ ಹೇಳ್ತಿದ್ದಾರೆ, ಈ ಆಡಿಯೋ ಸತ್ಯ ಇದೆ, ಈ ತರ ಆಗಿತ್ತು,
ಈ ತರ ನಡೆದಿತ್ತು, ಈ ತರ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿತ್ತು ನನ್ನನ್ನ ಸೋಲ್ಸೋದಿಕ್ಕೆ ಅಂತ. ಈ ಷಡ್ಯಂತ್ರ ಅಲ್ಲಿ ನಡೆದಿದೆ ಅನ್ನೋದು ಎಂಟೈರ್ ಕರ್ನಾಟಕ ಗೊತ್ತಿದೆ ಸಿರಾಜ್, ಅದ್ರಲ್ಲಿ ಯಾವುದೇ ಎರಡು ಡೌಟೇ ಇಲ್ಲ. ಅದರಲ್ಲಿ ಇಷ್ಟು ವರ್ಷಗಳ ಕಾಲ ಶಾಮನೂರ್ ಅವರು ಪ್ರತಿನಿಧಿಸ್ತಾ ಇದ್ದಂತ ಕ್ಷೇತ್ರ ಅಲ್ಪಸಂಖ್ಯಾತ ಮತಗಳು ಅಧಿಕವಾಗಿರುವಂತಹ ಕ್ಷೇತ್ರದಲ್ಲಿ ಕೇವಲ 5,000 ವೋಟ್ಗಳಿಂದ ಸಮರ್ಥ್ ಗೆಲ್ಲಕ್ ಸಾಧ್ಯ ಆಗಿದ್ದು. ಅದು ಬಿಕಾಸ್ ಆಫ್ ಜಮೀರ್ ಅಹಮದ್ ಸಾಬ್ ಮೇಡಮ್. ಅದೇ ಬಿಕಾಸ್ ಆಫ್ ಜಮೀರ್ ಅಹಮದ್, ಬಿಕಾಸ್ ಜಮೀರ್ ಅಹಮದ್ ಅನ್ನು ಪಿತೂರಿ ಮಾಡಿದ್ರು. ನೀವೇ ಒಪ್ಕೋತಾ ಇದ್ದೀರಾ, ಇಟ್ ಇಸ್ ಟ್ರೂ. ಜಮೀರ್ ಅಹಮದ್ ಸಾಬ್ ಪಿತೂರಿ ಮಾಡಿದ್ದಲ್ಲ, ಜಮೀರ್ ಅಹಮದ್ ಸಾಬ್ ಬಂದಿದ್ದಕ್ಕೆ 5,000 ಚಿಲ್ಲರದಿಂದ ಗೆದ್ದಿರೋದು. ಇಲ್ಲ ಅಂದ್ರೆ ಸೋಲ್ತಾ ಇದ್ರು ಅಂತ ಹೇಳ್ತಾ ಇದ್ದೀರಾ ನೀವು. ಇಲ್ಲ ಅಂದ್ರೆ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು ಮೇಡಮ್. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಆ ಕೆಟ್ಟ ಪರಿಸ್ಥಿತಿಯ ನಿರ್ಮಾತೃ ಜಮೀರ್ ಅವರು ಅಂತ ಹೇಳ್ತಾ ಇದ್ದೀನಿ ನಾನು. ಜಮೀರ್ ಸಾಹೇಬ್ರು ಸೃಷ್ಟಿ ಮಾಡಿಲ್ಲ, ದಾವಣಗೆರೆ ಸಮಾಜದವರು ಮಾಡಿದ್ರು. ಆ ತರ ಎಲ್ರೂ ಮಾಡಿದ್ರು ಮೊದ್ಲೇ. ಈಗ ಜಮೀರ್ ಆರಂಭದಿಂದಲೇ ಇರ್ಬೋದಾಗಿತ್ತಲ್ಲ ಸಿರಾಜ್. ಇಲ್ಲ, ಅದು ಮಧ್ಯಂತರದಲ್ಲಿ ನಿಮಗೆ ಗೊತ್ತಿದೆ ಯಾವ ತರ ಏನೇನ್ ಸ್ಟೇಟ್ಮೆಂಟ್ ಆಯ್ತು, ಅವ್ರ ಬಗ್ಗೆ ಏನೇನ್ ಹೇಳಿದ್ರು, ಅಸಮಾಧಾನ ಇತ್ತು. ಅವ್ರಿಗೂ ಅವೆಲ್ಲ ಮರೆತು ಮಾನವೀಯತೆಯಿಂದ ಪಕ್ಷ ಹಿತದೃಷ್ಟಿಯಿಂದ ದಾವಣಗೆರೆಗೆ ಬಂದು ಹೋಗಿದ್ದು ಮೇಡಮ್ ಅವರು. ತಮ್ಗೆಲ್ಲ ಗೊತ್ತಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಹೌದು ಮೇಡಮ್, ಐ ನೋ ಇಟ್, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಆಡಿಯೋ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಏನೆಲ್ಲ ಆಯ್ತು ಹೋಯ್ತು ಅನ್ನೋದು ಗೊತ್ತು. ಇನ್ನೇನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಗೆದ್ದೇ ಬಿಡ್ತಾರೆ ಅನ್ನುವಂತಹ ಸಿಚುಯೇಷನ್ ಕೂಡ ಹೋಯ್ತು. ಅದರಲ್ಲೇ ಇತ್ತು ಸಿಚುಯೇಷನ್. ಯಾಕೆಂದ್ರೆ ಅಲ್ಪಸಂಖ್ಯಾತ ಮತಗಳು ಡಿವೈಡ್ ಆಗಿರೋದು ಅಲ್ಲಿ ಪ್ಲಸ್ ಪಾಯಿಂಟ್ ಆಯ್ತು. ಒಂದಷ್ಟು ಮತಗಳು SDPIಗೆ ಹೋಗಿತ್ತು. SDPIಗೆ ಸಂಪೂರ್ಣ ಸಪೋರ್ಟ್ ಅನ್ನ ಜಮೀರ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೂಡ ಇತ್ತು. ಅಲ್ಪದ್ರಲ್ಲಿ ಬಿಜೆಪಿ ಸೋಲ್ಬೇಕಾಯ್ತು. ಏನ್ ಹೇಳ್ತೀರಿ? ಈಗ ಈ ಆಡಿಯೋ ವೈರಲ್ ಆಗಿದೆ. ದಾವಣಗೆರೆ ಇದರಲ್ಲಿ ನಾವು ಅಲ್ಪ ಮತಗಳಿಂದ ಸೋತಿದ್ದೀವಿ, ಆದರೆ ನಾವು ಸೋಲ್ತೀವಿ ಅಂತ ನಾವೇನು ಅಂದ್ಕೊಂಡಿರಲಿಲ್ಲ. ನಾವು ಒಂದು 5-6 ಸಾವಿರ ಅಂತರದಲ್ಲಿ ಗೆಲ್ತೀವಿ ಅಂತಲೂ ಕೂಡ ನಾವು ಕೂಡ ಅಂದ್ಕೊಂಡಿದ್ವಿ. ಆಮೇಲೆ ಈಗ ಜಮೀರ್ ಅವರು ಆಡಿಯೋದವರು ಕೇಳಿದಾಗ ಈಗ 3 ಅಂಶಗಳನ್ನು ಅವರೇ ಹೇಳಿದರು. ಒಂದು ಅಂಶ ಸಮರ್ಥ ಅವ್ರು ಹೇಳಿದ್ರು, ಅದು ನಿಜ ಅಂಥೇಳಿ ಸಮರ್ಥ ಅವರೇ ಅದನ್ನು ಶಾಸಕರು, ಸ್ಥಳೀಯ ಶಾಸಕರು ನಮಗಿಂತಲೂ ಚೆನ್ನಾಗಿ ಕಾಂಗ್ರೆಸ್ ಶಾಸಕರಿಗೆ ಅಲ್ಲಿ ಎಲ್ಲ ಪರಿಸ್ಥಿತಿ ಅವರ ಕ್ಷೇತ್ರದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಏನೇನಾಯಿತು, ಯಾರ್ಯಾರು ಏನೇನು ಮಾಡಿದ್ದಾರೆ ಕಾಂಗ್ರೆಸ್ ಪರವಾಗಿ ಮತ್ತು ಕಾಂಗ್ರೆಸ್ ವಿರುದ್ಧವಾಗಿ ಕಾಂಗ್ರೆಸ್ನವರೇ ಅನ್ನೋದು ಶಾಸಕರಿಗೆ ಭಾಳ ಚೆನ್ನಾಗಿ ಗೊತ್ತಾಯಿದೆ. ಅವರು ಅದನ್ನು ಹೇಳಿದ್ದಾರೆ. ಜೊತೆಗೆ ಸಿರಾಜ್ ಅವ್ರಿಗೆ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಮಾನವೀಯತೆ ದೃಷ್ಟಿಯಿಂದ ಅವ್ರು ಪ್ರಚಾರಕ್ಕೆ ಬಂದವರೇ ಅಂತ. ಅಂದರೆ ಬಂದಿರೋದಕ್ಕೆ ಗೆದ್ದಿರೋದು 5,000 ಚಿಲ್ಲರೆ ಓಟೇನೋ, ಮತ್ತು ಮಾನವೀಯತೆ ದೃಷ್ಟಿಯಿಂದ ಅವ್ರು ಬಂದೋಗವ್ರೆ ಅಂತೇಳಿ. ಅಂದರೆ ಕಾಂಗ್ರೆಸ್ ಸರ್ಕಾರದ ಮಂತ್ರಿ ಆಗಿದ್ದು ಎಲ್ಲ ಅನುಭವಿಸಿ ಎಲ್ಲ ಥರದ್ದು ಸಕಲ ಸೌಭಾಗ್ಯ ಸೌಕರ್ಯ ಗೌರವಗಳನ್ನು ತಗೊಂಡು ಅವರು ಮಾತಾಡಿ ನೋಡಿದ್ರೆ ಏನೋ ಪಾಪ ಪ್ರಚಾರಕ್ಕೆ ಏನೋ ಒಳ್ಳೇದಾಗಲಿ ಕಾಂಗ್ರೆಸ್ ಪಾರ್ಟಿಗೆ ಅಂದ್ಬಿಟ್ಟು ಅವ್ರೇನೋ ಬಂದೋಗಿದ್ದಾರೆ. ಅವ್ರು ಬಂದಿದ್ದರಿಂದ 5,000 ಗೆದ್ದಿದೆ ಅಂತ ಇವ್ರು ಹೇಳ್ತಾವ್ರೆ. ಆಮೇಲೆ ಆಡಿಯೋ ಕೇಳಿದವ್ರಿಗೆ ಯಾರಿಗೂ ಕೂಡ ಅನುಮಾನ ಉಳಿಯಲ್ಲ. ನೀವು ಮಾತಾಡಿರೋಂಥ ಅಂಶಗಳನ್ನು ಗಮನಿಸಿದ್ರೆ ಯಾರೂ ಹೇಳ್ದಂಗಿಲ್ಲ, ಕ್ಲಿಯರ್ ಆಗಿದೆ. ಒಂದೊಂದು ಪದಗಳು ಒಂದೊಂದು ಅಕ್ಷರಗಳು ಸಂದರ್ಭಕ್ಕೆ ಅನುಸಾರವಾಗಿ ಸಹಜವಾಗೇ ಇದೆ. ಅದೇನಕ್ಕೂ ಒಂದ್ಸಲ ಹಿಂಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂದರು, ನಾವೆಲ್ಲ ಹೇಳಿದ್ದು ನೋಡಿ ಹಿಂಗೆ ಕೂಗಾಡ್ತಾವ್ರೆ, ಇಲ್ಲ ನೈಜತೆ ಪರಿಶೀಲನೆ ಆಗಬೇಕು ಅಂದರು. ಆಮೇಲೆ ನೈಜತೆ ಪರಿಶೀಲನೆ ಆಯಿತು, ಅವ್ರ ಆರೋಪ ಅಂತೇಳಿ ಸಾಬೀತಾಯಿತು. ಇದು ಕೂಡ ಅಷ್ಟೇ. ಆಮೇಲೆ ರಾಜಕಾರಣದಲ್ಲಿ ಅವರು ಹೇಳಿದ್ರು ಈಗ ಯಾಕೆ ಬಿಡ್ತಾವ್ರೆ ಅಂತ, ಯಾರು ಯಾರೀಸ್ ಅವ್ರು ಹೇಳಿದ್ರು, ಅವಾಗಲೇ ಹೇಳಬೇಕಾಗಿತ್ತು ಅನ್ನೋ. ಇವಾಗ ಹೇಳಿದ್ರೆ ಸುಳ್ಳ? ರಾಜಕಾರಣದಲ್ಲಿ ಏನಾಗುತ್ತೆ, ಆ ಒಂದು ಟೈಮ್ ಕಾಯ್ತಾರೆ. ಟೈಮಿಂಗ್ ನೋಡಿ ಅವ್ರಿಗೆ ಏನು ದಾಖಲೆ ಕೊಡಬೇಕು, ಏನು ವಿಚಾರ ತಿಳಿಸ್ಬೇಕು, DK ಶಿವಕುಮಾರ್ ಅವ್ರಿಗೆ ಯಾವ ಅಂಶ ಇದರಿಂದ ಗೊತ್ತಾಗಬೇಕು, ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಅರ್ಥ ಆಗಬೇಕು. ಚಾಮರಾಜಪೇಟೆ ಕ್ಷೇತ್ರದ ಜನಕ್ಕೆಲ್ಲ ಗೊತ್ತಿದೆ ಅವ್ರ ಬಗ್ಗೆ, ಅವರು ವಿಪರೀತವಾಗಿ ರಾಜಕಾರಣ ಮಾಡ್ತಾರೆ, ಗೊತ್ತಿದೆ. ಈಗ ಇಡೀ ರಾಜ್ಯಾದ್ಯಂತ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಒಂದಷ್ಟು ಬದಲಾವಣೆಗಳು ಅವ್ರ ಪಾರ್ಟಿಗಳಲ್ಲಿ ಆಗ್ಬೋದೇನೋ. ಆಲ್ ರೈಟ್, ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು, ಮಾರ್ಗದರ್ಶಕರು ಸಮೀವುಲ್ಲಾ ಸರ್ ಜಾಯ್ನ್ ಆಗಿದ್ದಾರೆ. ಸಮೀವುಲ್ಲಾ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದ ಸಂದರ್ಭದಲ್ಲಿ ಏನೆಲ್ಲ ಡ್ರಾಮಾಗಳು ನಡೀತು, ಕಾಂಗ್ರೆಸ್ಗೆ ಏನಾಯ್ತು, ಕಾಂಗ್ರೆಸ್ ಹೋಪ್ಸೇ ಬಿಟ್ಬಿಟ್ಟಿತ್ತು, ದಾವಣಗೆರೆ ಮುಗೀತು ನಮ್ಮ ಪಾಲ್ಗೆ ದಕ್ಷಿಣ ಅಂತ ಅಂದ್ಕೊಂಡಿತ್ತು ಕಾಂಗ್ರೆಸ್. ಜಮೀರ್ ಮೇಲೂ ಏನೆಲ್ಲ ಆರೋಪಗಳು ಬಂತು ಅನ್ನೋದನ್ನ ನೀವು ಕೂಡ ಗಮನಿಸಿದಿರಿ ಸರ್. ಈಗ ಈ ಆಡಿಯೋ ಒಂದು ವೈರಲ್ ಆಗಿದೆ. ಈ ಆಡಿಯೋ ನೀವು ಕೇಳಿಸ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಮೀರ್ ಮತ್ತು ಮೊಹಮ್ಮದ್ ಸಿರಾಜ್ ನಡುವೆ ನಡೆದಿರುವಂತಹ ಮಾತುಕತೆಯ ಆಡಿಯೋ ಇದು. ಈಗ ಅವ್ರು ಏನ್ ಹೇಳ್ತಾ ಇದಾರೆ, ಇದು AI ಇಂದ ಮಾಡಿರೋದು. ಅಂದ್ರೆ ಯಾವ ರಾಜಕಾರಣಿನೂ ಇದುವರೆಗೂ ವಿಡಿಯೋನಾಗ್ಲಿ ಆಡಿಯೋನಾಗ್ಲಿ ನಂದು ಅಂತ ಯಾರು ಒಪ್ಕೊಂಡಿರೋದು ಇತಿಹಾಸದಲ್ಲೇ ಇಲ್ಲ ಸರ್. ಯಾವ ವಿಡಿಯೋ ಬರ್ಲಿ, CD ಬರ್ಲಿ, ಆಡಿಯೋ ಬರ್ಲಿ, ಹೌದು ಇದ್ರಲ್ಲಿ ನಾವಿದು ಯಾರು ಒಪ್ಕೊಂಡಿಲ್ಲ. ಹೇಳೋದೇನೋ ಇದು ಫೇಕು, ನಮ್ಮ ವಿರುದ್ಧ ಯಾರೋ ಷಡ್ಯಂತ್ರ ಮಾಡಿದ್ದಾರೆ. ಇದು ಇವಾಗ ಏನಂದ್ರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಸಿಕ್ಬಿಟ್ಟಿದೆ, ಸೊ ಹಂಗಾಗಿ AI ಇಂದ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಸಮೀವುಲ್ಲಾ ಸರ್? ಇದೊಂದೇ ಅಲ್ಲ, ಅವರು ಸಾದಿಕ್ ಪೈಲ್ವಾನ್ ಜೊತೆ ಅವರು ಮಾತಾಡಿದ್ದಾರೆನ್ನಲಾದಂತಹ ಆಡಿಯೋಗಳು ಮೊದಲೇ ಸಿಕ್ಕಿವೆ, ಇದೇನು ಹೊಸದೇನಲ್ಲ.
ಈಗ ಸಂಪುಟ ಸರ್ಜರಿಗೆ ಅಥವಾ ಸಂಪುಟ ರಚನೆಗೆ ಅಖಾಡ ಸಜ್ಜಾಗ್ತಿರುವ ಬೆನ್ನಲ್ಲಿ ಒಂದು ಆಡಿಯೋನ ಲೀಕ್ ಮಾಡಲಾಗಿದೆ ಮತ್ತು ಆ ಮೂಲಕವಾಗಿ ಅವರು ಭವಿಷ್ಯದಲ್ಲಿ ಉನ್ನತ ಸ್ಥಾನ ಏನಾದ್ರು ಪಡೆಯೋದಿದ್ರೆ ಅಥವಾ ಕ್ಯಾಬಿನೆಟ್ ಅಲ್ಲಿ ಸ್ಥಾನ ಪಡೆಯೋದಿದ್ರೆ ಅದಕ್ಕೆ ಸಂಚಕಾರ ತರುವಂತಹ ಪ್ರಯತ್ನ ನಡೆದಿದೆ. ಇದೊಂದೇ ಆಡಿಯೋ ಅಲ್ಲ, ಇದಕ್ಕಿಂತ ಮೊದಲು ಅವರು ನಾಮಪತ್ರವನ್ನ ವಾಪಸ್ ಪಡಿಬೇಕಾದ್ರೆ ನಡೆದಂತಹ ಪ್ರಹಸನದಲ್ಲಿ ಆಗ ಸಚಿವರಾಗಿದ್ದ ಜಮೀರ್ ಅಹಮದ್ ಅವರು ಪೈಲ್ವಾನ್ ಅವರಿಗೆ ಫೋನ್ ಅಲ್ಲಿ ಏನೇನ್ ಹೇಳಿದ್ದಾರೆ ಅಂತ ಅನ್ಕೊಂಡಿರೋ ವಿಡಿಯೋಸ್ ಅಲ್ಲ, ಆಡಿಯೋಗಳು ಅಲ್ಲಿ ಹೋದವರ ಕೈಗೆ ಮತ್ತು ಸಿದ್ದರಾಮಯ್ಯನವರ ಕೈಗೆ ಮತ್ತು ಕೆಪಿಸಿಸಿ ಇದೆ ಅಂತ ಹೇಳೋಣ ಸರ್. ಇಟ್ ವುಡ್ ಬಿ ಬೆಟರ್. ಕಾಂಗ್ರೆಸ್ ಹೈಕಮಾಂಡ್ಗೂ ತಲುಪಿದೆ. ಕಾಂಗ್ರೆಸ್ ಹೈಕಮಾಂಡ್ಗೂ ತಲುಪಿದೆ. ಅದನ್ನ ಅವರ ಮೊಬೈಲ್ ಇಂದಲೇ ಪೈಲ್ವಾನ್ ಅವರ ಮೊಬೈಲ್ ಇಂದಲೇ ಅದನ್ನ ತೆಗೆದು ಅದನ್ನ ತಲುಪಿಸಿದ್ದಾರೆ. ಆ ಸಂದರ್ಭದಲ್ಲಿ ಏನೇನ್ ಮಾತಾಡಿದ್ರು ಅವರದ್ದು ಎನ್ನಲಾದ, ಇನ್ನು ನಾವ್ ಅವ್ರು ಏನ್ ಕೇಳಿದಾರಲ್ಲ ಅವರದ್ದು ಎನ್ನಲಾದ ಏನೇನಿದೆ ಅಂತ ಅದು ಕೂಡ ಇದೆ. ಇದು ಈಗ ಕ್ಯಾಬಿನೆಟ್ಗೆ ಸಂಪುಟ ರಚನೆಗೆ ಕಸರತ್ ನಡೀತಿರುವ ಸಂದರ್ಭದಲ್ಲಿ ಸಹಜವಾಗಿ ಅವರ ಈಗ ಮುಸ್ಲಿಂ ಗುಂಪುಗಳ ಒಳ ರಾಜಕಾರಣದ ಪರಿಣಾಮ ಇದು ಮತ್ತೇನು ಅಲ್ಲ. ಅವಾಗ್ಲೇ ಗೊತ್ತಿತ್ತು. ಮತ್ತೊಂದು ಗುಂಪು ಸುದ್ದಿಗೋಷ್ಠಿಯನ್ನ ನಡೆಸಿ ಅಲ್ಲಿ ಯಾವುದೇ ಆಗ್ಲಿ ಮುಸಲ್ಮಾನರನ್ನ ದಿಕ್ ತಪ್ಪಿಸೋದ್ ಬೇಡ, ಅವರು ಕಾಂಗ್ರೆಸ್ ಪರ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಪ್ರಯತ್ನವನ್ನ ಸಹಜವಾಗಿ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಮಾಡಿದ್ರು. ಈಗ ಮತ್ತೆ ಕ್ಯಾಬಿನೆಟ್ ಮತ್ತೆ ಆ ಸಂದರ್ಭದಲ್ಲಿ ಹೋಗಿ ಪೈಲ್ವಾನ್ ಅವರಿಗೆ ಮನವರಿಕೆ ಮಾಡಿ ಕಡೆಗೆ ಅವ್ರನ್ನ ಕರ್ಕೊಂಡ್ ಬಂದು ಮುಖ್ಯಮಂತ್ರಿ ಹತ್ರ ಮಾತಾಡಿಸಿ ಅದನ್ನ ಅವರು ಕಡೆಗೆ ಕಣದಿಂದ ನಿವೃತ್ತಿ ಆಗೋದಲ್ಲೂ ಕೂಡ ಅವ್ರು ಯಶಸ್ವಿ ಆದ್ರು. ಹೀಗಾಗಿ ಮುಸ್ಲಿಂ ರಾಜಕಾರಣ ಎರಡು ಗುಂಪಾಗಿದೆ. ಕರ್ನಾಟಕದಲ್ಲಿ ಮುಸ್ಲಿಂ ರಾಜಕಾರಣ ಎರಡು ಗುಂಪಾಗಿದೆ. ಒಂದು ಜಮೀರ್ ಅಹಮದ್ ಅವರ ಗುಂಪು, ಇನ್ನೊಂದು ಮತ್ತೊಂದು ಗುಂಪು. ಹೀಗಾಗಿ ಯಾರು ಕೂಡ ಮುಸಲ್ಮಾನರನ್ನ ಗುತ್ತಿಗೆ ತೆಗೆದುಕೊಂಡರಲ್ಲ. ಮುಸ್ಲಿಮರು ನನಗೆ ಆದ್ಯತೆ ಕೊಟ್ಟರೆ ಮಾತ್ರ ನಾನು ಹೇಳ್ದಂಗೆ ಮುಸ್ಲಿಮರು ಕೇಳ್ತಾರೆ ಅಂತ ಹೇಳಿ ಅದನ್ನ ತಮ್ಮ ರಾಜಕೀಯ ಏಳಿಗೆಗೆ ಬಳಸ್ಕೊಳ್ಳುವಂತಹ ಯಾವುದೇ ಯತ್ನ ಸರಿಯಲ್ಲ ಅಂತ ಮತ್ತೊಂದು ಗುಂಪು ಹೇಳ್ತಾ ಇದೆ. ಅದರಲ್ಲಿ ತನ್ವೀರ್ ಸೇಠ್ ಸೀನಿಯರ್ ಕಾಂಗ್ರೆಸ್ MLA ಅವರು ಕೂಡ ಅದರಲ್ಲಿ ಇದ್ದಾರೆ. ಹೀಗಾಗಿ ಈ ಮುಸ್ಲಿಂ ಒಳ ಜಗಳದ ರಾಜಕಾರಣ ದೆಹಲಿ ಮಟ್ಟಕ್ಕೆ ತಲುಪಿ ಅದ್ ಯಾವ ಹಂತದಲ್ಲಿ ಕೊನೆಯಾಗುತ್ತೋ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಿದೆ. ಸಮೀವುಲ್ಲಾ ಸರ್, ನಂದು ಎರಡು ಪ್ರಶ್ನೆ ಇದೆ ಸರ್. ಐ ಫೀಲ್ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಎರಡು ಪ್ರಶ್ನೆ. ಒಂದು, ದಾವಣಗೆರೆ ಬೈ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ರಿಸಲ್ಟ್ಸ್ ಬರೋದಕ್ಕೂ ಮುನ್ನ ಒಂದಿಬ್ಬರನ್ನ ತಲೆದಂಡ ಆಗತ್ತೆ. ಕಾಂಗ್ರೆಸ್ ಇಂದ ಹೊರಗಡೆ ಹಾಕ್ತಾರೆ. DK ಶಿವಕುಮಾರ್ ಡಿಸಿಪ್ಲಿನರಿ ಆಕ್ಷನ್ ಅಂತ ಹೇಳಿ, ಪಕ್ಷ ವಿರೋಧ ಚಟುವಟಿಕೆ ಅಂತ ಪ್ರೈಮಾ ಫೇಸಿ ನಮಗ್ ಗೊತ್ತಾಗಿದೆ, ಸೊ ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು DK ಶಿವಕುಮಾರ್, ಐ ಸ್ಟಿಲ್ ರಿಮೆಂಬರ್ ಏನ್ ಹೇಳ್ತಾರೆ ಅಂದ್ರೆ, ಒಂದು ಪ್ರೂಫ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ಅದು ನನ್ನನ್ನು ರೀಚ್ ಆಗಿದ ತಕ್ಷಣ ನಾನು ಆಕ್ಷನ್ ತಗೊಳ್ತೀನಿ, ವೆನ್ ಟೈಮ್ ಕಮ್ಸ್ ಐ ಟೇಕ್ ಆಕ್ಷನ್ ಅಂತ DK ಶಿವಕುಮಾರ್ ಅವತ್ತು ಹೇಳಿದ್ರು. ಸೊ ಆವತ್ತಿನಿಂದ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇದ್ವು, ಜಮೀರ್ ತಲೆದಂಡ ಆಗುತ್ತಾ, ಜಮೀರ್ ಸಂಕಷ್ಟ ಆಗುತ್ತಾ, ಜಮೀರ್ನ ಹೊರಗಡೆ ಹಾಕ್ತಾರಾ, ಇದೆಲ್ಲವೂ ನಡೀತಾ ಇತ್ತು ಸರ್. ಒಂದು ಪ್ರಶ್ನೆ ಏನಂದ್ರೆ, ಇಂಥದ್ದೊಂದು ಸಮಯಕ್ಕೋಸ್ಕರ ಜಮೀರನ್ನ ಮಂತ್ರಿ ಮಂಡಲದಿಂದ ಹೊರಗಡೆ ಇಡೋದಕ್ಕೆ DK ಶಿವಕುಮಾರ್ ಕಾಯ್ತಾ ಇದ್ರಾ ಅನ್ನೋದು ಒಂದು ಪ್ರಶ್ನೆ. ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ಈಗ DK ಶಿವಕುಮಾರ್ ಕಾಂಗ್ರೆಸ್ ನಲ್ಲಿ ಒಕ್ಕಲಿಗ ನಾಯಕನಾಗಿ ಬೆಳೀತಾರೋ ಹಂಗೆ, ಸಿದ್ದರಾಮಯ್ಯನವರು ಅಹಿಂದ ನಾಯಕನಾಗಿ ಬೆಳೆದಿರೋ ಹಾಗೆ, ಅಲ್ಪಸಂಖ್ಯಾತರ ನಾಯಕನಾಗಿ ಜಮೀರ್ ಏನ್ ಬೆಳೆಯೋದಕ್ಕೆ ಹೊರಟಿದ್ರು ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಪರ್ಯಾಯ ಬಣ ಉಟ್ಕೊಂಡು ಈ ರೀತಿ ಎಲ್ಲ ಈಗ ಆಡಿಯೋ ಹೊರಗಡೆ ಬಂದಿದ್ಯಾ ಅಂತ ಎರಡು ಇಂಪಾರ್ಟೆಂಟ್ ಕ್ವೆಶ್ಚನ್ ಐ ಹ್ಯಾವ್ ಸರ್. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಇವೆರಡಕ್ಕೂ ಕೂಡ ನಾನು ಅಂತ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಅವೆರಡಕ್ಕೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಪ್ರಶ್ನೆಗಳು ಕೂಡ ಆಗಿವೆ ಮತ್ತು ಈ ಡೆವಲಪ್ಮೆಂಟ್ಗಳಿಗೆ ಅದೇ ಕಾರಣ. ಅದರಲ್ಲೇನು ಎರಡು ಮಾತಿಲ್ಲ. ಒಂದು, ಚುನಾವಣೆಗಳಲ್ಲಿ ಸಮರ್ಥ ಅವರಿಗೆ ಟಿಕೆಟ್ ಅನ್ನು ಕೊಡುವ ವಿಚಾರದಲ್ಲಿ ಉಂಟಾದಂತಹ ವಿವಾದ ಇದೆಯಲ್ಲ, ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ, ಅದು ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹಮದ್ ಅವರ ನಡುವಿನ ಪ್ರತಿಷ್ಠೆಯ ಕಾಳಗಾಗಿ ರೂಪಾಂತರ ಪಡೆದು ಕಡೆಗೆ ಯಾರೇ ಆಗ್ಲಿ ಆ ಮುಸಲ್ಮಾನರು ನಾವು ಹೇಳಿದ ಹಾಗೆ ಕೇಳ್ತೇವೆ, ಮುಸಲ್ಮಾನರಿಗೆ ನನಗೆ ಏನಾದ್ರೂ ವ್ಯತ್ಯಾಸ ಆದ್ರೆ ಇಡೀ ಸಮುದಾಯ ನನಗಿದೆ ಅಂತ ಹೇಳಿ ಪಾರ್ಟಿಗಿಂತ ಒಂದ್ ಹೆಜ್ಜೆ ಮೇಲು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಪ್ರೊಜೆಕ್ಷನ್ಗೆ ಪ್ರಯತ್ನ ನಡೀತಾ ಮತ್ತು ಆ ಪ್ರಯತ್ನದ ಪರಿಣಾಮವಾಗಿ ಇದೆಲ್ಲದು ಉಲ್ಟಾ ಹೊಡಿತಾ ಅನ್ನೋದು ಒಂದು ಚರ್ಚೆ.
ಈ ಚರ್ಚೆ ಇಲ್ಲಿ ಈಗ ಆಗ್ತಿರೋದು ಕೂಡ ಅದೇ ಚರ್ಚೆ. ಇದಕ್ಕೋಸ್ಕರ ಇದೇ ಟೈಮ್ ಅನ್ನ ನೋಡ್ಕೊಂಡು ಪ್ರತಿ ಹಂತದಲ್ಲೂ ಅವರೊಬ್ಬರೇ ಲೀಡರ್ ಅಲ್ಲ, ನಾವು ಕೂಡ ಇದ್ದೀವಿ ಅಂತ. ರಿಜ್ವಾನ್ ಅರ್ಷದ್ದು ಬ್ರಿಲಿಯಂಟ್. ಎಸ್, he is like a silent killer, sir. ತುಂಬಾ ಬ್ರಿಲಿಯಂಟ್ ಅವರು. ರಿಜ್ವಾನ್ ಅರ್ಷದ್ದು. ಸಲೀಂ ಅಹಮದ್ ಆದ್ರೂ ಪಾಪ ಎಷ್ಟು ವರ್ಷಗಳಿಂದ ಇದ್ದಾರೆ, NSCV ಕಾಲದಿಂದ ಇದ್ದಾರೆ. ಒಮ್ಮೆ ಮಂತ್ರಿ ಆಗಿಲ್ಲ ಅವ್ರು, ಬರೀ ಮುಖ್ಯ ಸಚೇತಕ ಅಂತ ಇದ್ದಾರೆ. ಅವರು ಒಂದ್ಸರಿ ಮಂತ್ರಿ ಆಗಿಲ್ಲ. ಇಲ್ಲಿರುವ ರಾಜಕಾರಣಿಗಳಲ್ಲೆಲ್ಲ ಸೀನಿಯರ್ ಮೋಸ್ಟ್ ಸಲೀಂ ಅಹಮದ್. ಎಸ್, ಸಲೀಂ ಅಹಮದ್ ಒಂದ್ಸರಿ ಮಂತ್ರಿ ಆಗಿಲ್ಲ. ಇವೆಲ್ಲ ಕೌಂಟ್ ಆಗಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಈಗ ಓಕೆ, he may be ಯಾರೇ ಆಗ್ಲಿ, ಎಕ್ಸ್ ಮೇ ಬಿ ಎ ಗುಡ್ ಲೀಡರ್, ನೋ ಡೌಟ್. ಅವರು ಒಂದು ದೊಡ್ಡ ಒಂದು ಸಮುದಾಯದ ಮೇಲೆ ನಿಯಂತ್ರಣ ಇರೋರು ಮತ್ತು ಜನಪ್ರಿಯ ನಾಯಕರು, ನೋ ಡೌಟ್, ಅದರಲ್ಲೇನು ಎರಡು ಮಾತಿಲ್ಲ. ಮತ್ತು ಸಮುದಾಯಗಳನ್ನ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ನೋ ಡೌಟ್, ಅದು ಕೂಡ. ಆದ್ರೆ ಒಂದು ಪಕ್ಷದ ಚೌಕಟ್ಟಲ್ಲಿದ್ದು ಆ ಪಕ್ಷದಲ್ಲಿ ಅವರು ಎಷ್ಟು ಮಟ್ಟಿಗೆ ಫಿಟ್ ಆಗ್ತಾರೆ ಮತ್ತು ಪಕ್ಷ ಮೀರಿ ದೊಡ್ಡವರು ಅಂತ ಹೋದಾಗ ಏನಾಗುತ್ತೆ ಅನ್ನೋದು ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ನಡೆದಿದೆ. ಹೀಗಾಗಿ ಅಲ್ಪಸಂಖ್ಯಾತ ರಾಜಕಾರಣ ನಡುವಿನ ಒಳ ಜಗಳ ಇದೆಯಲ್ಲ, ಅದು ಇವತ್ತಿನ ಪರಿಸ್ಥಿತಿಗೆ ಕಾರಣ. ಅವರು ಅಂತ ಡಿನೇ ಮಾಡಿರೋದ್ರಿಂದ ವರಿಷ್ಠರು ಅದನ್ನ ಎಷ್ಟು ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ತಾರೋ ಮತ್ತು ಅದನ್ನ ಈಗ ಈ ಪ್ರಕರಣ ಹೆಂಗಿದೆ ಗೊತ್ತಾ, ಇದನ್ನ ಇಟ್ಕೊಂಡು ಯಾರನ್ನಾರ ಫಿಟ್ ಮಾಡ್ಬೇಕು ಅಂದ್ರೆ ಮಾಡ್ಬಿಡ್ಬೋದು, ಇಲ್ಲ ಅವ್ರನ್ನ ಬಚಾವ್ ಮಾಡ್ಬೇಕು ಅಂತಂದ್ರೆ ಇಲ್ಲ ರೀ ಅಂತ ಅವ್ರು ಡಿನೇ ಮಾಡಿದ್ದಾರೆ, ಹಿಂಗಾಗಿ ನಾನು ಇದನ್ನ ಸೀರಿಯಸ್ ಆಗಿ ತಗೊಳಕ್ ಆಗಲ್ಲ, ನೀವು ಯಾವ್ದೋ ಆಡಿಯೋದಲ್ಲಿ ಬಂದದನ್ನ ಯಾಕೆ ನಾವು ಸೀರಿಯಸ್ ಆಗಿ ತಗೊಳಕ್ಕಾಗುತ್ತೆ, ಇದನ್ನೇ ಬೇಸ್ ಮಾಡ್ಕೊಂಡು ನಾವು ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೋದು ಅಥವಾ ಕ್ಯಾಬಿನೆಟ್ ಅಲ್ಲಿ ಸ್ಥಾನಮಾನ ಕೊಡ್ದಲೇ ಇರೋದು ಮಾಡಕ್ ಆಗಲ್ಲ, ಹಂಗೂ ಮಾಡಬಹುದು. ಆದರೆ ಇದು ಒಂದು ಪಾಯಿಂಟ್ ನಾನು ಹೇಳ್ತೀನಿ, ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಒಂದು ವೇಳೆ ನಿರಾಕರಿಸಿದೆ, ಅದರಿಂದ ಸಮುದಾಯದಲ್ಲಿ ಯಾವ ಸಿಗ್ನಲ್ ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ಚರ್ಚೆಗೆ ಈಡಾಗಬೇಕಾಗುತ್ತೆ. ಅದನ್ನು ಕೂಡ ಈಗ ಸರ್, ಐ ಹ್ಯಾವ್ ಒನ್ ಮೋರ್ ಸ್ಮಾಲ್ ಕ್ವೆಶ್ಚನ್ ಸರ್. ಐ ಡು ನಾಟ್ ನೋ ವೆದರ್ ಇಟ್ ಇಸ್ ಇಂಪಾರ್ಟೆಂಟ್ ಆರ್ ನಾಟ್, ಬಟ್ ಸ್ಟಿಲ್ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ. DK ಶಿವಕುಮಾರ್, ಜಮೀರ್ ನಮ್ ಎಲ್ರಿಗೂ ಗೊತ್ತಿರೋ ಹಂಗೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರುವಂತವ್ರು. ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಅವರು DK ಬಣದಲ್ಲಿ ಗುರುತಿಸ್ಕೊಂಡಿದ್ದವರು ಒಂದು ಹಂತದಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಪರ್ಯಾಯ ಅಲ್ಪಸಂಖ್ಯಾತ ನಾಯಕನನ್ನ ಜಮೀರ್ನ ಹೊರತುಪಡಿಸಿ ಬೆಳೆಸೋದಕ್ಕೆ DK ಮುಂದಾಗಿದಾರ? 100% ಅದೇ ಆಗಿರೋದು. ಈಗ ನಜೀರ್ ಅಹಮದ್ ಅವ್ರಿಗೆ ಹೇಳಿದ್ರು, ನೀವು ಹೋಗ್ಬಿಟ್ಟು ಪೈಲ್ವಾನ್ದು ನಾಮಪತ್ರ ವಾಪಸ್ ತಗೋ ಅಂತ. ಸ್ವಲ್ಪ ದೂರ ಹೋಗಿ, ಇಲ್ಲ ನಮ್ ಗುರುಗಳು ಹೇಳಿದ್ದಾರೆ ಮುಸ್ಲಿಂ ಕ್ಯಾಂಡಿಡೇಟ್ ಕೊಡ್ದಲೇ ಇದ್ದದಕ್ಕೆ ಅವ್ರಿಗೆ ಬೇಜಾರಾಗಿದೆ, ನಾನು ಹೋಗಲ್ಲ. ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಮುಖ್ಯಮಂತ್ರಿಗಳ ಮಾತೇ ಕೇಳದೆ ಹೋದ್ರೆ ಅವ್ರು ಏನ್ ಮಾಡ್ತಾರೆ? ಎಕ್ಸಾಕ್ಟ್ಲಿ, ಏನ್ ಮಾಡ್ತಾರೆ? ಸರ್, ಇನ್ನೊಂದು ಪ್ರಶ್ನೆ ಇಟ್ಬಿಡ್ತೀನಿ ಸರ್. ಸಿರಾಜ್ ಹೇಳ್ತಾ ಇದ್ರು ಜಮೀರ್ ಹೋಗಿರೋದಕ್ಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಜಮೀರ್ ಹೋಗಿ ಒಂದ್ ಅರ್ಧ ಗಂಟೆ ಹೋಗಿ ಬಂದಿರೋದಕ್ಕೆ 5,000 ಹೋಟೆಲ್ ಗೆದ್ದಿರೋದು ಅಂತ. ಏನೋ ಅವ್ರ ಒಪಿನಿಯನ್, ಅದು ಯಾವ ತರ ಬಂದ್ರು ಅಂತ ನೀವು ನೋಡಿದೀವಿ, ನಾವು ನೋಡಿದೀವಿ. ಅವ್ರು ಎಲ್ಲಿಂದ ಹೇಗ್ ಬಂದ್ರು, ಹೇಗೆ ಅವ್ರ ಮನೆಗೆ ಹೋದ್ರು, ಯಾವ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಕ್ಯಾಂಪೇನ್ ಮಾಡ್ದಲೇ ಬಾಗಲಕೋಟೆ ಹೊರಟು. ಹೌದು, ಕ್ಯಾಂಪೇನ್ ಮಾಡ್ದಲೇ ಬಾಗಲಕೋಟೆ ಎಲ್ರಿಗೂ ಕೂಡ ನೋಡಿರೋದು. ಹಿಂಗಾಗಿ ಒಟ್ಟು ಅಲ್ಲಿ ಜಮೀರ್ ಅಹಮದ್ ಅವರು ತಮ್ಮ ಅಸಮಾಧಾನವನ್ನ, ಅತೃಪ್ತಿಯನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿ ಅಲ್ಲಿ ಚುನಾವಣೆ ಪ್ರಕ್ರಿಯೆಯಿಂದಲೇ ಪೂರ್ತಿ ದೂರ ಉಳಿದಂತೂ ಎಲ್ರಿಗೂ ನಿಜ, ಎಲ್ರಿಗೂ ಗೊತ್ತು. ಕ್ಲಾರಿಫಿಕೇಶನ್ ಕೊಡ್ಲಿ, ಎಲ್ರಿಗೂ ಕೂಡ ಗೊತ್ತು. ಅಲ್ಲಿ ಅವರಿಗೆ ಅಸಮಾಧಾನ ಇದೆ ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲೋದು ಅವರಿಗೆ ಬೇಕಾಗಿರ್ಲಿಲ್ಲ ಅಂತ ಎಲ್ರಿಗೂ ಕೂಡ ಗೊತ್ತು. ಈಗ ಅವರು ಅಂತ ಡಿನೇ ಮಾಡಿದ್ರೆ ಅದು ಅವ್ರ ಪಾರ್ಟಿ ಹೇಗೆ ಅದನ್ನ ಕನ್ಸಿಡರ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಆಲ್ರೈಟ್ ಸಮೀಲ ಸರ್, ಮಾತಾಡ್ತೀನಿ. ಜಯದವ್ರೆ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್ ಬಿಜೆಪಿ ಅಲ್ಲಿನ ಪರಿಸ್ಥಿತಿ ಇದ್ದಿದ್ದು, ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ವರದಾನ ಆಗ್ತಾ ಇತ್ತು. ಪಾಪ ಜಮೀರ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿದ್ದಕ್ಕೆ 5,000 ಹೋಟೆಲ್ ಸೋತ್ಬಿಟ್ರ ಹೇಗೆ ಅಂತ ಆಸ್ ಪರ್ ಸಿರಾಜ್ ಅವರು ಹೇಳ್ದಂಗೆ ಇಂಥ ಷಡ್ಯಂತ್ರದ ಬಗ್ಗೆ ಬಿಜೆಪಿಗೆ ಏನ್ ಮಾಹಿತಿ ಇತ್ತು? ನಮಗೆ ಅಲ್ಲಿ ಲೋಕಲಲ್ಲಿ ಕಾಂಗ್ರೆಸ್ಸಲ್ಲಿ ಏನೇ ನಡೀತಾ ಇದೆ ಅಂತ ಗೊತ್ತಿತ್ತು, ಆದರೆ ಅದು ರೆಸ್ಪಾನ್ಸ್ ಮಾಡೋದು, ಪ್ರತಿಕ್ರಿಯೆ ಕೂಡ ನಮ್ಮ ಜವಾಬ್ದಾರಿ ಅಲ್ಲ ಅಂತೇಳಿ ನಾವು ಅದಕ್ಕೇನು ಸಂಬಂಧ ಇಲ್ಲ. ಆದರೆ ಸಮೀವುಲ್ಲಾ ಸರ್ ಬಹಳ ಒಳ್ಳೆ ವಿಶ್ಲೇಷಣೆನ ಅವ್ರು ಮಾಡಿದ್ರು. ಇಡೀ ಸಮಾಜಕ್ಕೆ ಗುತ್ತಿಗೆ ನಾನೇ ತೊಗೊಂಡಿದ್ದೀನಿ, ನಾನೊಬ್ಬನೇ ಹೀರೋ ಅನ್ನೋ ಥರ ಅವರು ಇಡೀ ರಾಜ್ಯಾದ್ಯಂತ ಓಡಾಡ್ತಾ ಇದ್ರು ಅನ್ನೋದೊಂದು. ಎರಡನೇದು, ಈ ಥರದ ವ್ಯಕ್ತಿಗಳು ಪಕ್ಷಕ್ಕಿಂತಲೂ ದೊಡ್ಡವರಲ್ಲ ಅನ್ನೋದರ ಪಕ್ಷ ಹೇಗೆ ನಿಯಂತ್ರಣ ಮಾಡುತ್ತೆ ಈ ಸಂದರ್ಭದಲ್ಲಿ ಅನ್ನೋ ಬಹಳ ಚೆನ್ನಾಗಿ ಅವರು ಹಿರಿಯರಾಗಿ ಸಮೀವುಲ್ಲಾ ಸರ್ ಭಾಳ ಧನ್ಯವಾದಗಳು. ಭಾಳ ನೀಟಾಗಿ ಅದ್ಭುತವಾಗಿ ತಾವು ವಿಶ್ಲೇಷಣೆ ಮಾಡಿದ್ರಿ. ಪಕ್ಷಾತೀತವಾಗಿ ತಾವು ಹೇಳಿದ್ರಿ, ವ್ಯಕ್ತಿ ಅತೀತವಾಗಿ ತಾವು ಹೇಳಿದಿರಿ. ಆಮೇಲೆ ಅವರು ಹೇಳಿದ್ರು CM ಸೆಕ್ರೆಟ್ರಿ, ಅವರು CM ಹೇಳಿದ್ರು ಕೂಡ ಅವ್ರು ಹೋಗಿ ಆ ಕೆಲಸ ಮಾಡಲಿಲ್ಲ ಅಂದರೆ ಯಾವ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಪಕ್ಷ ಇದೆ
ಹಿಡಿತಾ ಇದೆ. ಹೈಕಮಾಂಡ್ ಅಂತೇಳಿ ಸುರ್ಜೇವಾಲಾ ಹೆಸರು ಹೇಳ್ತಾರೆ, ರಾಹುಲ್ ಗಾಂಧಿ ಅವ್ರ ಹೆಸರು ಹೇಳ್ತಾರೆ, ಖರ್ಗೆ ಅವ್ರ ಹೆಸರು ಹೇಳ್ತಾರೆ, ಇನ್ನೊಬ್ಬರ ಹೆಸರು ಹೇಳ್ತಾರೆ. ಆದರೆ ನಿಜವಾಗಿ ಹೈಕಮಾಂಡು ಯಾವ ಅತಂತ್ರ ಸ್ಥಿತಿನಲ್ಲಿ, ನಿಸ್ಸಹಾಯಕ ಸ್ಥಿತಿನಲ್ಲಿ ದಾವಣಗೆರೆಯಲ್ಲಿ ಕೆಲಸ ಮಾಡಿತು ಅನ್ನೋದು ಕೂಡ ಇಲ್ಲಿ ವಿಶ್ಲೇಷಣೆ ಆಗಿದೆ. ನಾನು ಹೇಳುವಂಥದ್ದೇನೂ ಇಲ್ಲ, ಪೂರ್ತಿ ಅವರು ಕರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಸಮೀವುಲ್ಲಾ ಸರ್. ಅವ್ರೇನು ಹೇಳಿದ್ದಾರೆ 100% ಸರಿ ಇದೆ. ಎಲ್ಲರೂ ಎ ಅನ್ನೋದನ್ನು ನೆಪಕ್ಕೆ ಹೇಳ್ತಾರೆ, ಆಮೇಲೆ ಅದು ಒಂದು ಬಳಸಿರುವಂಥ ಎಲ್ಲ ಪದಗಳಲ್ಲೂ ಸತ್ಯ ಇದೆ. ಆಮೇಲೆ ಜಮೀರ್ ಅವ್ರು ಬಂದಾಗ ಬಂದು ತಿಂಡಿ ನೋಡಿ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ AI ಮಾಡಿದವರು. ಹಾ ಹೂ ಅನ್ನೋದು ಬಿಡದೆ ಸೇರಿಸಿ ಆಡಿಯೋ ರೆಕಾರ್ಡ್ ಆಮೇಲೆ ಅವರು ಎಷ್ಟು ಇಂಟೆಲಿಜೆಂಟ್ ಇರ್ಬೋದು ಅವ್ರು ಮಾಡಿರೋರು. ಮಲ್ಲಿಕಾರ್ಜುನ ಅವ್ರ ಮನೆಗೆ ಬಂದು ತಿಂಡಿ ತಿನ್ಕೊಂಡು ಹೋಗಿದ್ದು ಅಷ್ಟೇ ಜನ ಗೊತ್ತಿರೋದು, ಅದು ಎಲ್ರಿಗೂ ಗೊತ್ತಿರೋ ಸತ್ಯಗಳೇ. ನಾವ್ ಹೇಳೋದಕ್ಕಿಂತ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವರೇ ಎಲ್ಲಾನು ಕಂಪ್ಲೀಟ್ ಆಗಿ ಸಂಕ್ಷಿಪ್ತ ಉಲ್ಲೇಖ ಮಾಡಿ.